ತಮಿಳುನಾಡಿನಲ್ಲಿ ಸೇನಾ ಹೆಲಿಕಾಪ್ಟರ್ ದುರಂತ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಸೂಲೂರು ವಾಯುನೆಲೆಯಲ್ಲಿ ಮೃತರಿಗೆ ಸೇನಾ ಗೌರವವನ್ನ ಸಲ್ಲಿಸಲಾಗಿದೆ. ರಸ್ತೆಯುದ್ದಕ್ಕೂ ನಿಂತು ಕಣ್ಣೀರು ಹಾಕಿ ಜನ ಬೀಳ್ಕೊಟ್ಟಿದ್ದಾರೆ. ಸಂಜೆ 5 ಗಂಟೆ ಮೇಲೆ ದೆಹಲಿಯ ಪಾಲಂ ವಾಯುನೆಲೆಗೆ ಮೃತದೇಹಗಳು ಆಗಮಿಸುವ ನಿರೀಕ್ಷೆ ಇದೆ. ಸೇನಾ ಗೌರವದ ಬಳಿಕ ಅವರವರ ಕುಟುಂಬಸ್ಥರಿಗೆ ಮೃತದೇಹಗಳನ್ನು ಹಸ್ತಾಂತರ ಮಾಡಲಾಗುತ್ತೆ. ನಾಳೆ ಸೇನಾ ಪಡೆಗಳ ಮುಖ್ಯಸ್ಥ ಬಿಪಿನ್ ರಾವತ್ ಅವರ ಅಂತ್ಯ ಸಂಸ್ಕಾರವನ್ನ ಕೂಡ ನಡೆಸಲಾಗುತ್ತೆ. ನಾಳೆ ಬೆಳಗ್ಗೆ 11ರಿಂದ 2 ಗಂಟೆವರೆಗೆ ಸಾರ್ವಜನಿಕ ದರ್ಶನಕ್ಕೆ ಅವಕಾಶವನ್ನ ಮಾಡಿಕೊಡಲಾಗುತ್ತೆ. ಕಾಮರಾಜ ಮಾರ್ಗದಿಂದ ಪಾರ್ಥಿವ ಶರೀರದ ಮೆರವಣಿಗೆ ಮಾಡಲಾಗುತ್ತೆ. ದೆಹಲಿ ಕಂಟೋನ್ಮೆಂಟ್ನ ಚಿತಾಗಾರದಲ್ಲಿ ಅಂತ್ಯಕ್ರಿಯೆಗೆ ಸಕಲ ಸಿದ್ಧತೆಗಳನ್ನು ಮಾಡಿಕೊಳ್ಳಲಾಗಿರುವಂಥದ್ದು. ಇನ್ನು ಮೃತದೇಹಗಳನ್ನು ಕೊಂಡೊಯ್ಯುವಂತಹ ಸಂದರ್ಭದಲ್ಲಿ ದಾರಿಯುದ್ದಕ್ಕೂ ನಾವು ದೃಶ್ಯಗಳಲ್ಲಿ ನೋಡ್ತಾ ಇದ್ದೀವಿ. ಶಾಲಾ ಬಾಲಕರು ಸೇರಿದಂತೆ ಅಲ್ಲಿನ ಸ್ಥಳೀಯರು ಎಲ್ಲರೂ ಕೂಡ ಬಂದು ಕಣ್ಣೀರಿನ ಬೀಳ್ಕೊಡುಗೆಯನ್ನು ಕೊಟ್ಟಿರುವಂಥದ್ದು. ತಮಿಳುನಾಡಿನ ಸೇನಾ ಹೆಲಿಕಾಪ್ಟರ್ ದುರಂತ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಸೂಲೂರು ವಾಯುನೆಲೆಯಲ್ಲಿ ಮೃತರಿಗೆ ಸೇನಾ ಗೌರವವನ್ನು ಸಲ್ಲಿಸಲಾಗಿದೆ. ಅದರ ಜೊತೆಗೆ ರಸ್ತೆಯುದ್ದಕ್ಕೂ ಕೂಡ ನಿಂತಿದ್ದಂತಹ ಜನರು ಕಣ್ಣೀರು ಹಾಕಿ ಬೀಳ್ಕೊಟ್ಟಿದ್ದಾರೆ. ನಾಳೆ ಸಂಜೆ 5 ಗಂಟೆ ಮೇಲೆ ದೆಹಲಿಯ ಪಾಲಂ ವಾಯುನೆಲೆಗೆ ಮೃತದೇಹಗಳು ಇವತ್ತು ಸಂಜೆ 5 ಗಂಟೆಗೆ ದೆಹಲಿಯ ಪಾಲಂ ವಾಯುನೆಲೆಗೆ ಮೃತದೇಹಗಳು ಆಗಮಿಸುವ ನಿರೀಕ್ಷೆ ಇರುವಂಥದ್ದು. ಸೇನಾ ಗೌರವದ ಬಳಿಕ ಕುಟುಂಬಸ್ಥರಿಗೆ ಮೃತದೇಹಗಳನ್ನು ಹಸ್ತಾಂತರ ಮಾಡಲಾಗುತ್ತೆ. ಇನ್ನು ನಾಳೆ ಸೇನಾ ಪಡೆಗಳ ಮುಖ್ಯಸ್ಥ ಬಿಪಿನ್ ರಾವತ್ ಅವರ ಅಂತ್ಯ ಸಂಸ್ಕಾರ ನಡೆಸಲಾಗುತ್ತೆ. ನಾಳೆ ಬೆಳಗ್ಗೆ 11 ಗಂಟೆಯಿಂದ 2 ಗಂಟೆವರೆಗೆ ಸಾರ್ವಜನಿಕ ದರ್ಶನಕ್ಕೂ ಕೂಡ ವ್ಯವಸ್ಥೆಯನ್ನು ಮಾಡಲಾಗುತ್ತೆ. ಕಾಮರಾಜ ಮಾರ್ಗದಿಂದ ಪಾರ್ಥಿವ ಶರೀರದ ಮೆರವಣಿಗೆ ಆದ ಬಳಿಕ ದೆಹಲಿ ಕಂಟೋನ್ಮೆಂಟ್ ಚಿತಾಗಾರದಲ್ಲಿ ಅಂತ್ಯಕ್ರಿಯೆಗೆ ಸಕಲ ಸಿದ್ಧತೆಗಳು ಈಗ ಆಗ್ತಾ ಇದೆ. ಸೊ ನಮ್ಮ ದೆಹಲಿ ಪ್ರತಿನಿಧಿ ಧರಣೀಶ್ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಇದ್ರು. ಧರಣೀಶ್, ಈಗ ನಾಳೆ ಯಾವ ರೀತಿಯಾಗಿ ಅಂತ್ಯ ಸಂಸ್ಕಾರ ಹಾಗೆ ಪಾರ್ಥಿವ ಶರೀರದ ದರ್ಶನಕ್ಕೆ ಅಲ್ಲಿ ವ್ಯವಸ್ಥೆಗಳಾಗ್ತಾ ಇರುವಂಥದ್ದು, ಈಗ ಸದ್ಯ ದೆಹಲಿಯಲ್ಲಿ ಯಾವ ರೀತಿ ಸಿದ್ಧತೆಗಳಿದೆ, ಏನೆಲ್ಲ ಬೆಳವಣಿಗೆಗಳಾಗ್ತಾ ಇದೆ? ಆಕ್ಚುಲಿ ಸೌಮ್ಯ, ಇಷ್ಟೊತ್ತಿಗಾಗಲೇ ಸೂಲೂರು ವಾಯುನೆಲೆಯಿಂದ ಅಲ್ಲಿನ ಪಾರ್ಥಿವ ಶರೀರವನ್ನು ಹೊತ್ತಂತಹ ವಿಶೇಷ ವಿಮಾನಗಳು ದೆಹಲಿ ಕಡೆ ಬರಬೇಕಾಗಿತ್ತು, ಹೊರಡಬೇಕಾಗಿತ್ತು. ಆದರೆ ಈಗ ನೋಡ್ತಾ ಇದ್ರೆ ಅದು ಬೇರೆ ಬೇರೆ ಕಾರಣಗಳಿಂದಾಗಿ ತಡ ಆಗ್ತಿದೆ. ಫಾರ್ ಎಕ್ಸಾಂಪಲ್, ಈಗಷ್ಟೇ ನಾವು ಕೂಡ ಸುದ್ದಿ ಪ್ರಸಾರ ಮಾಡಿದ್ವಿ, ಈ ಪಾರ್ಥಿವ ಶರೀರವನ್ನು ಸಾಗಿಸ್ತಿದ್ದಂತಹ ಒಂದು ಆಂಬುಲೆನ್ಸ್ ಕೂಡ ಅಪಘಾತಕ್ಕೆ ಒಳಗಾಗಿದೆ. ಹಾಗಾಗಿ ಅಲ್ಲಿದ್ದಂತಹ ಪಾರ್ಥಿವ ಶರೀರವನ್ನು ಮತ್ತೊಂದು ಆಂಬುಲೆನ್ಸ್ಗೆ ಶಿಫ್ಟ್ ಮಾಡಿ ವೆಲ್ಲಿಂಗ್ಟನ್ ಕ್ಯಾಂಪ್ನಿಂದ ಸೂಲೂರು ಏರ್ ಬೇಸ್ಗೆ ತಲುಪಿಸಲಾಗಿದೆ. ಸೊ ಹಂಗಾಗಿ ಸೂಲೂರು ಏರ್ ಬೇಸ್ನಿಂದ ವಿಮಾನಗಳು ಹೊರಡೋದೇ ತಡ ಆಗ್ತಿರೋದ್ರಿಂದ ದೆಹಲಿಯನ್ನು ತಲುಪುವುದು ಕೂಡ ತಡ ಆಗುತ್ತೆ ಅನ್ನುವಂಥ ಮಾಹಿತಿಗಳು ಲಭ್ಯ ಆಗ್ತಿದ್ದಾವೆ. ಮಾಧ್ಯಮಗಳಿಗೆ ಈಗ ಸೇನೆಯಿಂದ ತಿಳಿದು ಬಂದಿರುವ ಮಾಹಿತಿಯ ಪ್ರಕಾರ 7ರಿಂದ 7:15 ಒಳಗಡೆ ಈ ವಿಶೇಷ ವಿಮಾನ, ಅಂದರೆ ಈ ಪಾರ್ಥಿವ ಶರೀರಗಳನ್ನು ತರುವಂಥ ವಿಶೇಷ ವಿಮಾನ ದೆಹಲಿಯ ಪಾಲಂ ವಿಮಾನ ನಿಲ್ದಾಣಕ್ಕೆ ಬರ್ಬೋದು ಅಂತ ಹೇಳಲಾಗ್ತಿದೆ. ಆದರೆ 7ರಿಂದ 7:15 ಒಳಗೆ ಬಂದರೆ ಆ ನಂತರದಲ್ಲಿ ಈ ಪಾರ್ಥಿವ ಶರೀರಗಳನ್ನು ಅವರವರ ಕುಟುಂಬಗಳಿಗೆ, ಮೃತಪಟ್ಟಂಥ ಕುಟುಂಬದವರಿಗೆ ಹಸ್ತಾಂತರ ಮಾಡುವಂಥ ಪ್ರಕ್ರಿಯೆ ನಡೆಯುತ್ತೆ. ಮತ್ತು ಪಾಲಂ ವಿಮಾನ ನಿಲ್ದಾಣದಲ್ಲಿ ಮತ್ತೊಮ್ಮೆ ಎಲ್ಲರಿಗೂ ಕೂಡ ಸರ್ಕಾರಿ ಗೌರವವನ್ನು ಸಲ್ಲಿಸುವಂಥ ಪ್ರಕ್ರಿಯೆಗಳು ನಡೀತವೆ. ಸೊ ಇದು ತಡ ಆಗೋದ್ರಿಂದ ನಾಳೆ ಜನರಿಗೆ ಅಂತಿಮ ದರ್ಶನಕ್ಕೆ ವ್ಯವಸ್ಥೆಯನ್ನ ಮಾಡಿಕೊಡ್ಲಾಗ್ತಿದೆ. ಫಾರ್ ಎಕ್ಸಾಂಪಲ್, ಬಿಪಿನ್ ರಾವತ್ ಅವರ ದೆಹಲಿಯ ಕಾಮರಾಜ ಮಾರ್ಗದಲ್ಲಿರುವ ನಿವಾಸದಲ್ಲಿ ಬೆಳಿಗ್ಗೆ 11 ಗಂಟೆಯಿಂದ 2 ಗಂಟೆವರೆಗೆ ಸಾರ್ವಜನಿಕರಿಗೆ ಭೇಟಿಗೆ ಅವಕಾಶವನ್ನ ಮಾಡಿಕೊಡ್ಲಾಗ್ತಿದೆ. ಅದಕ್ಕೂ ಮೊದಲು ಮತ್ತು ಅದರ ನಂತರ ಅವರ ಕುಟುಂಬ ವರ್ಗದವರು ಮತ್ತು ಸೇನೆಯ ಸಿಬ್ಬಂದಿಗಳು, ಗಣ್ಯರು, ಫಾರ್ ಎಕ್ಸಾಂಪಲ್ ಕೇಂದ್ರ ಸಚಿವರು, ರಾಜಕಾರಣಿಗಳು, ಇವರೆಲ್ಲರಿಗೂ ಕೂಡ ಅಂತಿಮ ನಮನವನ್ನು ಸಲ್ಲಿಸಲಿಕ್ಕೆ ಅವಕಾಶವನ್ನ ಮಾಡಿಕೊಡ್ಲಾಗತ್ತೆ. ಅದಾದ್ಮೇಲೆ ಕಾಮರಾಜ ನಿವಾಸದಲ್ಲಿರುವ ನಿವಾಸದಿಂದ ದೆಹಲಿಯ ಕಂಟೋನ್ಮೆಂಟ್ ಅಲ್ಲಿರುವಂತಹ ಚಿತಾಗಾರದವರೆಗೆ ಮೆರವಣಿಗೆ ಮೂಲಕ ಕೊಂಡೊಯ್ಯಲಾಗುತ್ತೆ ಬಿಪಿನ್ ರಾವತ್ ಮತ್ತು ಅವರ ಪತ್ನಿ ಮಧುಲಿಕಾ ರಾವತ್ ಅವರ ಪಾರ್ಥಿವ ಶರೀರಗಳನ್ನ. ಸೊ ಹಾಗಾಗಿ ಬಿಪಿನ್ ರಾವತ್ ಅವರ ನಿವಾಸದಲ್ಲಿ, ಮಾರ್ಗ ಮಧ್ಯದಲ್ಲಿ ಹಾಗೂ ಚಿತಾಗಾರದಲ್ಲಿ ಎಲ್ಲ ಕಡೆ ಈಗಾಗಲೇ ಭದ್ರತಾ ವ್ಯವಸ್ಥೆಯನ್ನು ಕೂಡ ಕೈಗೊಳ್ಳಲಾಗ್ತಾ ಇದೆ. ಉಳಿದಂತೆ ಬೇರೆಯವರನ್ನ ಅವರವರ ಕುಟುಂಬಗಳಿಗೆ ಅವ್ರ ಜೊತೆಗೆ ಈಗಾಗಲೇ ಮಾತುಕತೆಯನ್ನು ನಡೆಸಿದೆ ಸೇನೆ. ಅವರ ಕುಟುಂಬದ ವರ್ಗದವರು ಇಷ್ಟಪಟ್ಟಂತಹ ಜಾಗದಲ್ಲಿ ಮತ್ತು ಅವರ ಆ ಸಂದರ್ಭದಲ್ಲಿ ಅದಕ್ಕನುಗುಣವಾಗಿ ಅವರ ಅಂತ್ಯಕ್ರಿಯೆಗಳು ಕೂಡ ನಡೀತವೆ.
7:30ಗೆ ಇವತ್ತು ಏನಾದರೂ ಬಂದಿದ್ದೇ ಆದರೆ ಅದು ಸ್ವಲ್ಪ ತಡ ಆದರೂ ಆಗಬಹುದು. ಬಂದಿದ್ದೇ ಆದರೆ ಆ ನಂತರದಲ್ಲಿ ಮೊದಲಿಗೆ ಕುಟುಂಬ ವರ್ಗದವರಿಗೆ ಅವರನ್ನ ಪಾರ್ಥಿವ ಶರೀರವನ್ನು ಹಸ್ತಾಂತರಿಸುವ ಪ್ರಕ್ರಿಯೆಗಳು ನಡೀತಿದ್ದಾವೆ. ಅದಕ್ಕೆ ಈಗಾಗಲೇ ಪಾಲಂ ವಿಮಾನ ನಿಲ್ದಾಣದಲ್ಲಿ ಎಲ್ಲ ರೀತಿಯ ತಯಾರಿಗಳು ನಡೀತಾ ಇದ್ದಾವೆ ಸೌಮ್ಯ. ಇದು ಒಂದ್ ಕಡೆ ಆದ್ರೆ ಮತ್ತೊಂದ್ ಕಡೆ ಭಾರತೀಯ ರಕ್ಷಣೆಯ ಒಂದು ಜವಾಬ್ದಾರಿ ಏನಿದೆ, ಆ ರಕ್ಷಣೆಯ ಮುಖ್ಯಸ್ಥರು ಯಾರಾಗ್ತಾರೆ, ಯಾರಿಗೆ ಆ ಒಂದು ಜವಾಬ್ದಾರಿಯನ್ನ ಕೊಡಬಹುದು ಅನ್ನುವಂತಹ ಒಂದು ಪ್ರಶ್ನೆ ಕೂಡ ಇರುವಂಥದ್ದು. ಯಾಕಂದ್ರೆ ಬಹಳ ನಿರ್ಣಾಯಕವಾದಂತಹ ಪೋಸ್ಟ್ ಇದು. ಹಾಗಾಗಿ ಯಾರಿಗೆ ವಹಿಸಬಹುದು, ಆ ನಿಟ್ಟಿನಲ್ಲಿ ಸರ್ಕಾರದ ಮಟ್ಟದಲ್ಲಿ ಏನೆಲ್ಲ ಚರ್ಚೆಗಳಾಗ್ತಾ ಇದೆ, ಆ ಬಗ್ಗೆ ಏನ್ ಮಾಹಿತಿ ಸಿಗ್ತಾ ಇದೆ ಧರಣೇಶ್? ಸೌಮ್ಯ, ಈಗ ಒಂದು ದಿಢೀರನೆ ಈ ಒಂದು ಸ್ಥಾನ ತೆರವಾಗಿದೆ ಮತ್ತು ಇದು 2019ವರೆಗೂ ಕೂಡ ಈ ಪೋಸ್ಟ್ ಇರಲೇ ಇಲ್ಲ. 2019ರಲ್ಲಿ ಬಿಪಿನ್ ರಾವತ್ ಸೇನಾ ಮುಖ್ಯಸ್ಥರಾಗಿ ನಿವೃತ್ತಿಯಾದ ಬಳಿಕ ಅವರ ಸೇವೆಯನ್ನ ಮುಂದುವರಿಸಬೇಕು ಅನ್ನುವ ಕಾರಣಕ್ಕೋಸ್ಕರ ಒಂದು ವಿಶೇಷ ಪೋಸ್ಟ್ ಅನ್ನ CDS ಅನ್ನುವ ಪೋಸ್ಟ್ ಅನ್ನ ಕ್ರಿಯೇಟ್ ಮಾಡಲಾಗಿತ್ತು. ಸೊ ಹಾಗಾಗಿ ಈಗ ಆ ಸ್ಥಾನಕ್ಕೆ ಬಹುತೇಕ ಈ 3 ನಮ್ಮ ವಾಯುಸೇನೆ, ಭೂಸೇನೆ ಮತ್ತು ಜಲಸೇನೆಗಳ ಮುಖ್ಯಸ್ಥರ ಪೈಕಿ ಯಾರನ್ನಾದರೂ ಒಬ್ಬರನ್ನ ಎಲಿವೇಟ್ ಮಾಡುವ ಸಾಧ್ಯತೆಗಳೇ ಇರ್ತವೆ. ಯಾಕೆಂದ್ರೆ ಬೇರೆ ಯಾರನ್ನೋ ಕೂಡ ಬೈಪಾಸ್ ಮಾಡಿ ಕರ್ಕೊಂಬಂದ್ರೆ ಸೇವಾ ಹಿರಿತನ ಅವೆಲ್ಲವನ್ನ ಕಡೆಗಣಿಸ್ದಂಗೆ ಆಗುತ್ತೆ ಅನ್ನುವ ಕಾರಣಕ್ಕೋಸ್ಕರ ಈ 3 ಪೈಕಿ ಯಾರನ್ನಾದರೂ ಒಬ್ಬರನ್ನ ಅಥವಾ ಆ 3 ಪೈಕಿ ಹಿರಿಯರನ್ನ ಈ ಒಂದು CDS ಪೋಸ್ಟ್ಗೆ ತರುವ ಸಾಧ್ಯತೆಗಳು ಇರ್ತವೆ. ಈ ಸಂಬಂಧಪಟ್ಟಂತೆ ನಿನ್ನೆ ನಡೆದಂತಹ CCS ಕ್ಯಾಬಿನೆಟ್ ಕಮಿಟಿ ಆನ್ ಸೆಕ್ಯೂರಿಟಿ ಸಭೆಯಲ್ಲಿ ಚರ್ಚೆ ಆಗಿರುವ ಸಾಧ್ಯತೆ ಇದೆ ಅಂತೇಳಿ ಗೊತ್ತಾಗ್ತಿದೆ. ಆದರೆ ಇನ್ನೂ ಕೂಡ ಕೇಂದ್ರ ಸರ್ಕಾರದ ವತಿಯಿಂದ ಅಥವಾ ರಕ್ಷಣಾ ಇಲಾಖೆಯಿಂದ ಯಾವುದೇ ಮಾಹಿತಿಗಳು ಈ ಸಂಬಂಧಪಟ್ಟಂತೆ ಲಭ್ಯ ಆಗ್ತಿಲ್ಲ. ಅಫ್ಕೋರ್ಸ್ ಅಧಿಕೃತವಾದಂಥ ಮಾಹಿತಿಗಳಂತೂ ಸಿಗ್ತಾನೆ ಇಲ್ಲ. ಬಹುಶಃ ನಾಳೆ ಅಂತ್ಯಕ್ರಿಯೆ ಎಲ್ಲ ಆದಮೇಲೆ ಈ ಪ್ರೋಸೆಸ್ ಶುರುವಾಗುವ ಸಾಧ್ಯತೆಗಳಿರ್ತವೆ. ಈ ನಡುವೆ ಇವತ್ತು ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಅವರು ರಾಷ್ಟ್ರಪತಿ ರಾಮನಾಥ್ ಕೋವಿಂದ್ ಅವರನ್ನು ಕೂಡ ಭೇಟಿ ಮಾಡಿದ್ದಾರೆ. ಆ ಸಂದರ್ಭದಲ್ಲಿ ಅವ್ರ ಜೊತೆ ಕೂಡ ಚರ್ಚೆ ಆಗ್ಬೋದು. ಯಾಕೆಂದರೆ ಈ ಪೋಸ್ಟ್ಗೆ ಕೇಂದ್ರ ಸರ್ಕಾರ ನೇಮಕ ಮಾಡಿದ್ರು ಕೂಡ ಅದಕ್ಕೊಂದು ಅನುಮೋದನೆ ರಾಷ್ಟ್ರಪತಿ ಅವರಿಂದ ಬೇಕಾಗಿರೋದ್ರಿಂದ ಆ ಬಗ್ಗೆ ಅವ್ರ ಜೊತೆ ಚರ್ಚೆ ಮಾಡಿರಬಹುದು ಅನ್ನುವಂಥ ಮಾತುಗಳು ಕೂಡ ಕೇಳಿ ಬರ್ತಾ ಇದ್ದಾವೆ ಸೌಮ್ಯ. ಥ್ಯಾಂಕ್ ಯು ಧರಣೇಶ್ ತಮ್ಮೆಲ್ಲ ಇನ್ಫಾರ್ಮೇಶನ್ಗೆ. ಸುದ್ದಿ ಮುಂದುವರಿಯುತ್ತೆ ಚಿಕ್ಕ ಬ್ರೇಕ್ ಆದ್ಮೇಲೆ.